ಡೊನಾಲ್ಡ್ ಟ್ರಂಪ್ ಅವರು ತನ್ನ ಬದಲು ಅಧಿಕಾರಿಯನ್ನ ಕಳುಹಿಸಿದ್ದರಿಂದ ಸಿರಿಲ್ ರಾಮಫೋಸಾ ಅವರು ಅಧ್ಯಕ್ಷತೆ ಹಸ್ತಾಂತರಿಸದ ಕಾರಣ G20 ಸಭೆಯು ರಾಜತಾಂತ್ರಿಕ ಬಿಕ್ಕಟ್ಟಿನೊಡನೆ ಮುಗಿಯಿತು. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಶೃಂಗಸಭೆಯು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಡಬಿಡಂಗಿತನದಿಂದ ರಾಜತಾಂತ್ರಿಕ ಬಿಕ್ಕಟ್ಟಿನೊಡನೆ ಕೊನೆಗೊಂಡಿತು. G20 ಅಧ್ಯಕ್ಷತೆಯನ್ನ ಮುಂದಿನ ವರ್ಷಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ವಹಿಸಿಕೊಡಬೇಕಾಗಿತ್ತು. ಯುಎಸ್ಎ ಅಧ್ಯಕ್ಷ ಟ್ರಂಪ್ ಅವರು ಹಾಜರಿದ್ದು ಅಧಿಕಾರ ವಹಿಸಿಕೊಡುವುದನ್ನು ಪಡೆಯಬೇಕಿತ್ತು. ಆದರೆ ಅವರು ಅಧಿಕಾರಿಯನ್ನ ಕಳುಹಿಸಿದ್ರು. ಅಧಿಕಾರಿಯ ಕೈಗೆ ಅಧ್ಯಕ್ಷತೆ ವಹಿಸಿಕೊಡುವುದು ನಮ್ಮ ಅಧ್ಯಕ್ಷರಿಗೆ ಮಾಡುವ ಅವಮಾನ ಎಂದು ಸೌತ್ ಆಫ್ರಿಕಾ ತೀರ್ಮಾನಿಸಿತು. ಹಾಗಾಗಿ ತೆಂಕಣ ಆಫ್ರಿಕಾದ ಅಧ್ಯಕ್ಷರಾದ ಸಿರಿಲ್ ರಾಮಫೋಸಾ ಅಧ್ಯಕ್ಷತೆಯ ಹಸ್ತಾಂತರವನ್ನ ಮಾಡಲಿಲ್ಲ. ಹಾಗಾಗಿ ತಾಂತ್ರಿಕವಾಗಿ G20 ಅಧ್ಯಕ್ಷತೆ ಇನ್ನು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ಕೈಯಲ್ಲೇ ಇದೆ. ನಿಯಮಾನುಸಾರ ಯುಎಸ್ಎ ಅಧ್ಯಕ್ಷರ ಕೈಗೆ ಹೋಗಿದೆ. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೂಡ ಸಭೆಗೆ ಬಂದಿರಲಿಲ್ಲ. ಆದರೆ ಅವರಿಗೆ ಅಧ್ಯಕ್ಷತೆ ವಹಿಸಿಕೊಳ್ಳುವುದು ದೊರೆತು ಇರಲಿಲ್ಲ. ಯುಎಸ್ಎ ಅಧ್ಯಕ್ಷತೆ ವಹಿಸಿಕೊಳ್ಳಲಿರುವಾಗ ಜೂನಿಯರ್ ಅಧಿಕಾರಿಯನ್ನ ಕಳುಹಿಸುವುದರಲ್ಲಿ ಸರಿಯಲ್ಲ ಎಂದು ಸೌತ್ ಆಫ್ರಿಕಾ ಸ್ಪಷ್ಟಪಡಿಸಿದೆ. ಸೌತ್ ಆಫ್ರಿಕಾದಲ್ಲಿ ಬಿಳಿಯ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆದಿದೆ ಎಂದು ಟ್ರಂಪ್ ಹೇಳಿದ್ದುದು ಕೂಡ ಬಿಕ್ಕಟ್ಟಿಗೆ ದಾರಿ ಮಾಡಿದೆ. ಅಧ್ಯಕ್ಷತೆ ವಹಿಸಿಕೊಡುವಿಕೆಗೆ ಈಗ ರಾಯಭಾರಿಗಳ ತಾರೆ ಉಳಿದಿದೆ ಎಂದು ಹೇಳಲಾಗಿದೆ. ಸಿರಿಲ್ ರಾಮಫೋಸಾ ಅವರು ಯುಎಸ್ಎ ಅದರಲ್ಲೂ ಟ್ರಂಪ್ ಮೇಲೆ ಕಹಿ ಭಾವನೆ ಹೊಂದಿದ್ದಾರೆ ಎಂದು ಬಿಳಿಬೀಡಿನ ಪ್ರೆಸ್ ಸೆಕ್ರೆಟರಿ ಕೆರೋಲಿನ್ ಲಿವಿಟ್ ಹೇಳಿದ್ದಾರೆ.